ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ಅವ್ರ ಬಗ್ಗೆ ಏನನ್ನ ಆಪಾದನೆ ಮಾಡ್ಕೊಳ್ಳಿ ಅಥವಾ ನಿಮ್ ಬಗ್ಗೆ ಅದೇ ತರ ಆಪಾದನೆ ಮಾಡ್ತಾರೆ, ಒಂದ್ ನಿಮಿಷ, ಅದು ಬೇರೆ ವಿಚಾರ. ನಾವು ಕ್ಲಿಯರ್ ಕಟ್ ಆಗಿ ಓಪನ್ ಮಾಡ್ಬೇಕಾಗಿದ್ದ ದಿವಸ ನೀವು ಈ ದಂಧೆನಲ್ಲಿ ಇದ್ದೀರಾ, 1 ವರ್ಷದಿಂದ ನಿಮ್ಗೆಲ್ಲ ಗೊತ್ತು, ಇದೆಲ್ಲ ಓದ್ಕೊಂಡಿದ್ದೀರಾ ಅಂತ ಹೇಳ್ತೀರಲ್ಲ, ಎಲ್ ಕ್ಯಾಪ್ ಇತ್ತು ನಿಮ್ದು, ಮಾಸ್ಕ್ ಎಲ್ಲಿತ್ತು, ಆಪ್ರಾನ್ ಎಲ್ಲಿತ್ತು, ಗ್ಲೌಸ್ ಎಲ್ಲಿತ್ತು? ನೀವು ಹೋಗ್ಬಿಟ್ಟು ನೇರ ಹೋಗ್ಬಿಟ್ಟು ಕಟ್ ಮಾಡ್ಬಿಟ್ಟು ಈ ಮಾಂಸ ತೋರಿಸಿ ಅಂತ ಎತ್ತು ತೋರಿಸ್ತಾರಲ್ಲ, ಅದೇನು ಡೈರೆಕ್ಟ್ ಒಂದ್ ನಿಮಿಷ ಗುರುಗಳೇ, ಒಂದ್ ನಿಮಿಷ ಹೇಳಿ. ನೀವು ಕರ್ಕೊಂಬಂದು ಕುರಿತಾರಲ್ಲ, ಆಮೇಲೆ ನೀವೇನಂತೀರಾ ಫ್ರೋಸನ್ ಚಿಲ್ಡ್ ಅಂತೆಲ್ಲ ಮಾತಾಡ್ತೀರಲ್ಲ. ಫ್ರೋಸನ್ ಆಗಿರ್ತಕ್ಕಂತಹ ಮೀಟ್ಗೆ ವ್ಯಾಕ್ಯೂಮೈಸ್ಡ್ ಸಿಸ್ಟಮ್ ಆಗಬೇಕು. ಅದಕ್ಕೆ 10 ಕೋಟಿ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನೀವು ಮಾಂಸನ 500 ರೂಪಾಯಿ ಕೊಡ್ತಿದ್ರಲ್ಲ, ಹೆಂಗ್ ಕೊಡ್ತೀರಾ ನೀವು 500 ರೂಪಾಯಿಗೆ? ಸ್ಲಾಟರ್ ಹೌಸ್ ನ ನೀವ್ ಇವತ್ತು ಪ್ರೈವೇಟ್ ಮದ್ದೂರಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಇದೆ, ಹೆಸರೆಲ್ಲ ಬೇಡ, ಆ ಪ್ರತಿಷ್ಠಿತ ಸುತ್ತ 10 ಪ್ರೈವೇಟ್ ಸ್ಲಾಟರ್ ಹೌಸಸ್ ಇದೆ. ಇಲ್ಲಿ ಚಿಕನ್ ಸ್ಲಾಟರ್ ಆಗ್ತದೆ ಮತ್ತು ಗೋಟು ಮತ್ತು ಶೀಪು ಸ್ಲಾಟರ್ ಆಗ್ತದೆ. ಆ ಸ್ಲಾಟರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಅಂದ್ರೆ ಎನಿಥಿಂಗ್ ಅಬೌಟ್ 200 ಕಿಲೋಮೀಟರ್ಸ್ ಎಕ್ಸ್ಪೋರ್ಟ್ ಮಾಡಕ್ಕೆ ಪ್ರೊಸೀಜರ್ಸ್ ನ ಅಲ್ಲಿ ಕ್ಲಿಯರ್ ಕಟ್ ಆಗಿ ಮಾಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿ ಈ ಇಷ್ಟೆಲ್ಲ ಸ್ಲಾಟರ್ ಹೌಸಸ್ ಬೆಂಗಳೂರಲ್ಲಿ ಇದ್ಕೊಂಡು ಇಲ್ಲೆಲ್ಲಿಂದನೋ ತರ್ತಾರೆ. ಅದು ಕುರಿನೋ ನಾಯಿನೋ ಬೇರೆದು ಅಂತ ನಾನು ಇವತ್ತು ಅದಕ್ಕೆ ಚರ್ಚೆಗೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಅದಕ್ಕೆ ಅಥಾರಿಟಿ ಇದೆ, ಅಥಾರಿಟಿ ವಿಲ್ ಟೇಕ್ ಎ ಕಾಲ್. ಆಮೇಲೆ ಗೃಹ ಮಂತ್ರಿಗಳು ಏನಿದ್ದಾರೆ, ಗೃಹ ಮಂತ್ರಿಗಳು ಈಸ್ ಜಂಪಿಂಗ್ ಟು ಕನ್ಕ್ಲೂಷನ್ಸ್ ವೆರಿ ಫಾಸ್ಟ್. ಯಾಕೆಂದ್ರೆ ಸಿಎಂ, ಡಿಸಿಎಂ ಮತ್ತು ಹೆಲ್ತ್ ಮಿನಿಸ್ಟ್ರು ಇದಕ್ಕೊಂದು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು. ನೋಡಿ, ಈ ಪ್ರೊಸೀಜರ್ಸ್ ಇದೆ, ಈ ಪ್ರೊಸೀಜರ್ಸ್ ನ ಇದರಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ನಾವು ಅಂತ ವ್ಯಕ್ತಿಗಳನ್ನ ಜೈಲ್ಗೆ ಹಾಕ್ತಿವಿ. ಪ್ರೊಸೀಜರ್ಸ್ ಫಾಲೋ ಮಾಡಿದ್ರೆ ಅಂತ ವ್ಯಕ್ತಿಗಳು ನಾವು ಸರಿಯಾದಂತ ಯಾಕೆಂದ್ರೆ ಪುನೀತ್ ಕೆರೆಹಳ್ಳಿ ಅವರು ಅಥವಾ ಇನ್ನಿಬ್ಬರು ಯಾರು ಕುರೇಶಿ ಅಥವಾ ಹಲಿಮಾ ಅಂತ ಯಾರಿದ್ದಾರೆ, ಇಬ್ಬರನ್ನು ಸಹ ಯಾರೇ ಆಗ್ಲಿ, ಆ ವ್ಯಕ್ತಿಗಳು ಸತ್ಯತೆನ ಮತ್ತು ರಾಜ್ಯದ ಜನರ ಆರೋಗ್ಯದ ಚಿಂತನೆ ಬಗ್ಗೆ ಅವರು ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ಇವಾಗ ಕಿರ್ಚಾಟನೆ ಆಗ್ಬೇಕಾ? ಉತ್ತರ ಬೇಡವಾ ಅವರಿಂದ? ನೀವು ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡ್ಲಿ. ಉತ್ತರ ಇದ್ರೆ ಕೊಡ್ಲಿ, ಇಲ್ಲ ಜನಕ್ಕೆ ಗೊತ್ತಾಗತ್ತೆ ಯಾರ ಹತ್ರ ಉತ್ತರ ಇದೆ ಉತ್ತರ ಇಲ್ಲ ಅಂತ ಹೇಳಿ. ರಜಾಕ್ ಮಾತ್ರ ನೋಡ್ರಿ, 700 ರೂಪಾಯಿ 800 ರೂಪಾಯಿ ನೀವು 500 ರೂಪಾಯಿ ಮಾಡ್ತಿದ್ದೀರಿ. ಕಳಪೆ ಇತ್ತು, ವಾಸನೆ ಬರ್ತಿದೆ, ಅದಕ್ಕೂ ಉತ್ತರ ಕೊಡ್ಬೇಕು. ಅಶೋಕ್ ಅವರು ಇಷ್ಟುದ್ದ ಪಟ್ಟಿ ಹೇಳಿದ್ರು, ರೂಲ್ಸ್ ಎಲ್ಲೆಲ್ಲಿ ಫಾಲೋ ಆಗಿಲ್ಲ ಅಂತ ಹೇಳಿ ಉತ್ತರ ಕೊಡಿದೀವಿ. ಸಾದಿಕ್ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಷ್ಟೊಂದು ಕಂಪನೀಸ್ ಅಲ್ಲಿಂದ ತರಿಸ್ತೀವಲ್ಲ, ಅದ್ರಲ್ಲಿ ಕೇವಲ ಒಂದು ಕಂಪನಿಯ ಹೆಸರು ತಗೊಳ್ತೀನಿ, ಜಮ್ಜಮ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಪ್ರೈವೇಟ್ ಲಿಮಿಟೆಡ್ ಇದೆಯೋ ಇಲ್ವೋ ನನಗೆ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಜಮ್ಜಮ್ ಫುಡ್ಸ್ ಒನ್ ಆಫ್ ದಿ ಕಂಪನೀಸ್. ಲೀಸ್ಟ್ ಬರೀ ಒಂದು ಹೆಸರು ತಗೊಳ್ತಾ ಇದ್ದೀನಿ. ಆ ಕಂಪನಿ ಸೌದಿ ಅರೇಬಿಯಾಗೂ ಎಕ್ಸ್ಪೋರ್ಟ್ ಮಾಡುತ್ತೆ, ಆ ಕಂಪನಿ ಕುವೈತ್ಗೂ ಎಕ್ಸ್ಪೋರ್ಟ್ ಮಾಡುತ್ತೆ, ದುಬೈಗೂ ಎಕ್ಸ್ಪೋರ್ಟ್ ಮಾಡುತ್ತೆ. ಅದು 100% ಫಿಟ್ ಫಾರ್ ಕನ್ಸಂಪ್ಷನ್ ಮೀಟ್. ಅದು ಇವರೆಲ್ಲ ಇಲ್ಲಿ ಕುತ್ಕೊಂಡು ಸುಮ್ಮನೆ ಗೋಲ್ ಹೊಡಿತಾ ಇದ್ದಾರೆ. ಯಾಕೆ? ಕರೆಕ್ಟ್ ಅಧಿಕಾರಿಗಳಿಗೆ ಏನು ಉತ್ತರ ಕೊಡ್ಬೇಕು ನಾವು ಕೊಟ್ಟಿದ್ದೀವಿ. ಅಕಸ್ಮಾತ್ ಅದ್ರಲ್ಲಿ ಏನಾದ್ರೂ ಇದ್ರೆ ಅದ್ರ ಪ್ರಕಾರ ಏನು ಕಾನೂನು ಕ್ರಮ ತಗೋಬೇಕು ಸರ್ಕಾರ ತಗೋಬಹುದು. ನಾನಿವತ್ತು ಹೇಳ್ತೀನಿ, ಇಲ್ಲಿ ಕುತ್ಕೊಂಡು ಇವತ್ತು ಇದು ಗೃಹ ಮಂತ್ರಿಗಳು ಜಂಪ್ ಕನ್ಕ್ಲೂಷನ್ಸ್ ಜಲ್ದಿ ಹೇಳ್ಬಿಡ್ತಾರೆ ಅಂತ. ಮೇಡಮ್ ಐ ಆಮ್ ರಿಯಲಿ ಸಾರಿ, ಅವರ ಮೇಡಮ್ ತಾವು ಒಂದು ಮಹಿಳೆ ಆಗಿದ್ದೀರಾ, ನಿಮ್ಗೆ ರೆಸ್ಪೆಕ್ಟ್ ತುಂಬಾ ಇದೆ, ಆದ್ರೆ ಇದು ತುಂಬಾ ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ.
ನಾಯಿಯ ಬೀಜ ಇರುತ್ತಲ್ಲ ಅದು ಮತ್ತೆ ಕುರಿಯ ಬೀಜ ಇರುತ್ತಲ್ಲ ಅದು ನೋಡಿದ್ರೆ ಅರ್ಥ ಆಗುತ್ತೆ ನಾಯಿ ಮಾಂಸನ ಕುರಿ ಮಾಂಸನ ಅಂತ. ಆ ದಿನ ಅಲ್ಲಿ ಹೇಳಕ್ ಇಷ್ಟಪಟ್ಟಿಲ್ಲ, ಯಾಕೆಂದ್ರೆ ಅಷ್ಟೊಂದು ಫ್ರೆಶ್ ಇತ್ತು. ಅದಕ್ಕೆ ಟೆಸ್ಟ್ ಮಾಡೋದೇ ಬೇಡ, ಕಣ್ಣಾರೆ ನೋಡ್ಬೋದು, ಕಣ್ಣಾರೆ ನೋಡ್ಬೋದು, ಅದು ನೋಡಿದ್ರೆ ಅರ್ಥ ಆಗುತ್ತೆ ಇದು ಯಾವ ಮಾಂಸ ಅಂತ. ಬಾಲ ಕಮ್ಮಿ ರೇಟಿಗೆ ಮಾಡ್ತಿದ್ದೀರಿ, ಕಳಪೆ ಕ್ವಾಲಿಟಿದು ಅಂತ ಹೇಳಿ ನಿಮ್ಮವರೇ ಪ್ರಶ್ನೆ ಮಾಡಿದ್ದಾರೆ. ಯಾವ ಪ್ರಶ್ನೆನೂ ಉತ್ತರ ಕೊಡಲ್ಲ. ನಾವು ಎಲ್ಲಿ ಸಪ್ಲೈ ಮಾಡ್ತಿದೀವಿ, ಹ್ಯಾಕ್ ಸಪ್ಲೈ ಮಾಡ್ತಿದೀವಿ, ಎಷ್ಟಕ್ಕೆ ಮಾಡ್ತಿದೀವಿ, ಎಷ್ಟಕ್ಕೆ ತರ್ತಾ ಇದೀವಿ, ದಟ್ ಈಸ್ ಅವರ್ ಬಿಸ್ನೆಸ್ ಪ್ರಾಬ್ಲಮ್. ವಿ ವಿಲ್ ಹ್ಯಾಂಡಲ್ ಇಟ್ ದ ವೇ ವಿ ವಾಂಟ್. ಅದೆಲ್ಲ ನಿಮಗೆ ಊಟ ಮಾಡ್ತಿರೋರು ಹೊಟ್ಟೆಗೆ ಏನ್ ಸೇರ್ತಿದೆ ತಿಳ್ಕೊಳ್ಳೋದು ಬೇಡವಾ? ಮಾಂಸ ಯಾವ ತರ ಅಂತ ಹೇಳಿದ್ರೆ ಅಕಸ್ಮಾತ್ ಅದರಲ್ಲಿ ಒಂದ್ ಸ್ವಲ್ಪ ಆದ್ರೂ ವಾಸನೆ ಬಂದ್ರೆ ಮಕ್ಕಕ್ಕೆ ಎಸೆದ್ ಬಿಡ್ತಾರೆ ಜನ. ಅದರಲ್ಲಿ ಯಾವ ಇದು ಇಲ್ಲ, ವಾಸನೆ ಇರಲಿಲ್ಲ. ಸುಮ್ಮನೆ ಕೇಳಿ, ಥರ್ಮಾಕೋಲ್ ಅಲ್ಲಿ ಪ್ಯಾಕ್ ಆಗ್ಬಿಟ್ಟು ನೀವು ಸೀಲ್ ಮಾಡಿ ತಗೊಬಂದ್ರೆ ವಾಸನೆ ಬರುತ್ತಾ? ಯಾರು ಹೇಳಿದ್ದು? ಅಲ್ಲಿ ಬಂದ್ಬಿಟ್ಟು ಫಿಶ್ ಸ್ಟಿಕ್ಕರ್ ಯಾಕೆ ಹಾಕಿದ್ದೀರಾ? ಮೇಡಮ್, ಅಬ್ದುಲ್ ರಜಾಕ್ ಅವರಿಗೆ ನನ್ನ ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ನೀವು ವ್ಯವಹಾರ ಬಿಸಿನೆಸ್ ಇದೆಲ್ಲ ಮಾಡ್ತಾ ಇದ್ದೀರಾ, ನೀವು ಒಬ್ರು ಪ್ರೊಫೆಷನಲ್ ಅಡ್ವೊಕೇಟ್ ಇದ್ದೀರಿ. ಈದ್ಗಾ ಚಾಮರಾಜಪೇಟೆ ಈದ್ಗಾ ಮೈದಾನ ಇದು ಕೇಸಲ್ಲಿ ನೀವು ಲೀಗಲ್ ಆಗಿ ಪ್ರಾಕ್ಟೀಸ್ ಮಾಡಿ ಬೈಟ್ಸ್ ಕೊಟ್ಟಿದ್ದೀರಿ. ಒಬ್ಬ ಅಡ್ವೊಕೇಟ್ ಆಗಿ 1961 ಅಡ್ವೊಕೇಟ್ ಆಕ್ಟ್ ಪ್ರಕಾರ ನೀವು ಪ್ರಾಫಿಟೇಬಲ್ ಬಿಸಿನೆಸ್ ಅಲ್ಲಿ ಎಂಗೇಜ್ ಆಗಬಹುದಾ? ಇದು ಅಡ್ವೊಕೇಟ್ ಆಕ್ಟ್ ನ ವೈಲೇಷನ್ ಅಲ್ಲ. ನೀವು ಅಡ್ವೊಕೇಟ್ ಆಗಿ ಪ್ರೊಫೆಷನಲ್ ಅಡ್ವೊಕೇಟ್ ಆಗಿ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ನೀವು ಆಸ್ ಅಡ್ವೊಕೇಟ್ ಆಗಿ ಅಪಿಯರ್ ಆಗಿದ್ರೆ, ಆಸ್ ಅಡ್ವೊಕೇಟ್ ಆಗಿ ಕೋರ್ಟ್ ಆಗಿ ಬೈಟ್ಸ್ ಕೊಟ್ಟಿದ್ರೆ, ನೀವು ಬೇಕಾದ್ರೆ ತೋರಿಸ್ತೀನಿ, ನೀವು ಇದನ್ನ ತೋರಿಸ್ತೀನಿ ಬೇಕಾದ್ರೆ. ನೀವು ಅಡ್ವೊಕೇಟ್ ಆಗಿ ಅಡ್ವೊಕೇಟ್ ಅಲ್ಲ ಅಂತ ಹೇಳಿ, ಅಡ್ವೊಕೇಟ್ ಅಲ್ಲ ಅಂತ ಒಪ್ಕೊಳ್ತಿದ್ದಾರೆ. ಈ ವಿಷಯಕ್ಕೆ ಸೀಮಿತವಾಗಿ ಪ್ರಶ್ನೆ ಮೈದಾನದಲ್ಲಿ ಅಪಿಯರ್ ಆಗಿ ಸ್ವತಃ ಅಡ್ವೊಕೇಟ್ ಆಗಿ ಅಸೋಸಿಯೇಷನ್ ಉಪಾಧ್ಯಕ್ಷರು ನನಗೆ ರಿಲೇಟಿವ್ ಆಗ್ತಾರೆ. ಅದು ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಕೆಳಗಡೆ ಬರ್ತು ಪ್ರಾಪರ್ಟಿ, ಅದಕ್ಕೋಸ್ಕರ ರೆಪ್ರೆಸೆಂಟ್ ಮಾಡಿದೆ ಸಿಎಂಗೆ. ಅದೇನೋ ನಾನು ಅಡ್ವೊಕೇಟ್ ಅವತ್ತು ಆ ದಿನ ರಜಾಕ್ ಪರ್ಸನಲಿ ವಾಸ್ ವೈಲೇಟಿಂಗ್ ಆಲ್ ರೂಲ್ಸ್. ಒಂದು ಗ್ಲೌಸ್ ಹಾಕಿಲ್ಲ, ಒಂದು ಕ್ಯಾಪ್ ಹಾಕಿಲ್ಲ, ಒಂದು ಅದಾದ್ಮೇಲೆ ಹಂಗೆ ಅವ್ರು ಕಟ್ ಮಾಡ್ತಾರೆ, ಮಾಂಸನ ಕೈಯಲ್ಲಿ ಎತ್ಕೊಂತಾರೆ. ಅದ್ರ ಜೊತೆಗೆ ಆ ಮಾಂಸನ ಅವರೇ ಹೇಳ್ತಾರೆ ಮಧ್ಯಾಹ್ನ ಬಂತು. ಎಷ್ಟೊತ್ತಾಗಿತ್ತು ಸಾಯಂಕಾಲಕ್ಕೆ ಈ ಆಪಾದನೆ ಬಂದಾಗ? ಒಂದು 7 ಗಂಟೆ 7:30 ಆಗಿತ್ತು. ಎಷ್ಟು ಅವರ್ ಆಯ್ತು ಅಲ್ಲಿಗೆ? ಒಂದು 2 ಗಂಟೆಯಿಂದ ನೀವು 7 ಗಂಟೆ 5 ಅವರ್. ವಾಟ್ ಡಸ್ ದ ರೂಲ್ಸ್? ಕ್ಲಿಯರ್ ಕಟ್ ಆಗಿ ಅಲ್ಲೇನೆ 10 ನಿಮಿಷ ಅಂತ ಹೇಳುತ್ತೆ. 10 ನಿಮಿಷ ಇವ್ರದ್ದು ವೆಹಿಕಲ್ ಇದೆ ಅಂತ ಹೇಳ್ತೀವಿ. ವೆಹಿಕಲ್ ರೆಫ್ರಿಜರೇಟೆಡ್ ವೆಹಿಕಲ್, ಗೂಡ್ಸ್ ವೆಹಿಕಲ್. ಯಾಕೆಂದ್ರೆ ಎನಿ ಟ್ರಾನ್ಸ್ಪೋರ್ಟೇಷನ್ ವಿಚ್ ಇಸ್ ಡನ್ ಬಿಹೈಂಡ್ 200 ಕಿಲೋಮೀಟರ್ಸ್ ರೆಫ್ರಿಜರೇಷನ್ ಇಸ್ ಮಸ್ಟ್. ಕ್ಲಿಯರ್ ಕಟ್ ಆಗಿ ರೂಲ್ಸ್ ಅಂತ ವೈಲೇಟ್ ಆಗಿದೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ಮಾನ್ಯ ಗೃಹ ಸಚಿವರು ಮತ್ತು ಆರೋಗ್ಯ ಸಚಿವರು ಮತ್ತು ಫುಡ್ ಮತ್ತು ಇವರು ಯಾರು ಸಚಿವರು ಇದ್ದಾರೆ, ಕೆ ಎಚ್ ಮುನಿಯಪ್ಪ ಅವರು, ಇವ್ರು 3 ಜನ ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ಆಮೇಲೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಕಾಂಗ್ರೆಸ್ ನಾನು ಪ್ರತಿ ಸತಿ ಕುತ್ಕೊಂಡು ಕಾಂಗ್ರೆಸ್ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಆಯ್ತು, ಇವಾಗ ಉತ್ತರ ಕೊಡ್ರಿ. ಅಶೋಕ್ ಗೌಡ್ರು ಹೇಳಿದ್ರು ನೀವು ಏಪ್ರಾನ್ ಹಾಕಿಲ್ಲ, ಕ್ಯಾಪ್ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ಓಪನ್ ಆಗಿ ತೆಗೆದು ತೋರಿಸ್ತಾ ಇದ್ದೀರಿ, ಇದೆಲ್ಲವೂ ವೈಲೇಷನ್. 10 ನಿಮಿಷದಲ್ಲಿ ನೀವು ತಂದಿರೋ ಗಾಡಿಯಿಂದ ನಾವು ಮಾಂಸ ಕುಯ್ಯಕ್ ಬಂದಿರ್ಲಿಲ್ಲ, ನಾಯಿಗಳನ್ನ ಓಡ್ಸಕ್ ಬಂದಿದ್ದು. ಅಲ್ಲಿ ಮಾಂಸ ಕುಯ್ಯಕ್ ಬಂದಿದ್ದಿದ್ರೆ ನಾನು ಗ್ಲೌಸ್ ಹಾಕ್ತಿದ್ದೆ, ನಾನು ಟೋಪಿ ಹಾಕ್ತಿದ್ದೆ, ಏಪ್ರಾನ್ ಹಾಕ್ತಿದ್ದೆ, ಮಾಂಸ ಕುಯ್ಯಕ್ ಬಂದಿದ್ದಿದ್ರೆ. ಸ್ವಲ್ಪ ನಾಯಿಗಳು ಬಂದವೆ, ಅದನ್ನ ಓಡಿಸ್ಬೇಕಾಗಿದೆ. ಅಧಿಕಾರಿಗಳು ಉತ್ತರ ಕೊಟ್ಟಿದ್ದೀನಿ, ಒಂದು ಬಾಕ್ಸ್ ಓಪನ್ ಮಾಡಿಲ್ಲ. ಅಧಿಕಾರಿಗಳು ಉತ್ತರ ಇಲ್ಲ, ಕರೆದಿದ್ದು ನನಗೆ ಕರೆದಿದ್ದು ಅಶೋಕ್ ಗೌಡ್ರೆ, ನೀವ್ ಯಾಕ್ರಿ ಉತ್ತರ ಕೊಡ್ಲಿ? ಅವರು ಜನ ಗೊತ್ತಾಗ ಹೇಳಿ.